ಒದಿ ಬೀಗ್ರು ಮನೆಗೆ ಏನಾರ ಬಂದಿದ್ರ? ನಿಧಿ ಏನಾರ ಬೀಗ್ರು ಮನೆ ಕರ್ಕೊಂಡ್ಬಿಟ್ಟು ಬಂದಿದ್ಲ? ಯಾವ ಬೀಗ್ರಿ? ಇದೇನೆ ಹಿಂಗ್ ಕೇಳ್ತೀಯ? ನಿಧಿನ ಮದುವೆ ಮಾಡ್ಕೊಳ್ಳೋ ಹುಡುಗ, ಅವನ ಹೆಸರದು ಏನೋ ಗೊತ್ತಿಲ್ಲ. ಆಕಾಶ್ ಅವ್ರ ಅಪ್ಪ ಅಮ್ಮ ಎಲ್ಲ ಬಂದವ್ರಂತೆ. ಏ ಸುಮ್ಕಿರ್ರಿ, ಏನಕ್ ಬಂದಿರ್ತಾರ ಅವ್ರು ಇಷ್ಟ ಬೇಗ? ಬಂದಿದ್ರೆ ನಿಧಿ ಇಲ್ಲೂ ಕರ್ಕೊಂಬಿಟ್ಟು ಬರ್ತಿರ್ಲಿಲ್ವಾ? ಏ ಆಗ್ಲೇ ಬಂದು 2 ದಿನ ಏನೋ ಆಯ್ತಂತೆ. ಇಲ್ಲೇ ಅವ್ರಂತೆ. ನನಗೆ ದಾರಿನಾಗೆ ಸಾವುಕಾರರು ಸಿಕ್ಕಿದ್ರು. ಏನ್ ಸಾವುಕಾರೆ, ಏನ್ ಈ ಕಡೆ ಅಂದೆ. ಏನಿಲ್ಲ ಕಣಪ್ಪ, ಬೀಗ್ರು ಬಂದವ್ರೆ, ನನ್ನೆಲ್ಲ ಸಿಹಿ ಊಟ ಆಯ್ತು. ಇವಾಗ ಅದಕ್ಕೆ ನೀ ಮಟನ್ನು ಏನಾರು ತಗೊಂಡೋಗನಿ ಅಂತ ಬಂದಿದ್ದೀನಿ ಈಗ ತಿತ್ಲಾಗೆ ಅಂತ ಹೇಳ್ದ. ನಾನು ಯಾರು ಅಂತ ಕೇಳಿದ್ದಕ್ಕೆ ಇದೇನಪ್ಪ ನಿನ್ನ ಮಗಳ ಬಗ್ಗೆ ನೀನೇ ಕೇಳ್ತಿದ್ಯಾ? ನಿಧಿ ಮದುವೆ ಮಾಡ್ಕೊಳ್ಳೋ ಹುಡುಗ ಎಲ್ಲನೂ ಅವ್ರ ಅಪ್ಪ ಅಮ್ಮನ ಕರ್ಕೊಂಬಿಟ್ಟು ಬಂದವನಿ ಆಕಾಶು. ಮಾತಾಡ್ಕೊಂಡು ಅದಕ್ಕೆ ನೀ ಡೇಟ್ ಫಿಕ್ಸ್ ಮಾಡ್ಕೊಂಡು ಹೋಯ್ತಾರಂತೆ. ಇನ್ನೂ 3-4 ದಿನ ಇಲ್ಲೇ ಇರ್ತಾರಂತೆ ಅಂತ ಹೇಳ್ಬಿಟ್ಟು ಹೇಳ್ದ. ನಾನು ಅದಕ್ಕೆ ನಮ್ಮನೂ ಏನಾರ ಬಂದ್ಗಿಂದು ಹೋಗಿದ್ರೇನೋ, ನೀನೊಂದು ಮಾತು ಹೇಳಿಲ್ವಲ್ಲ ನನಗೆ ಅಂತ ಕೇಳ್ದೆ. ಇಲ್ಲ ರೀ, ನಿಧಿನ ಮನೆಗೆ ಬಂದೆ ಒಂದ್ 4-5 ದಿನ ಆಯ್ತು. ಇಲ್ಲಿ ಗಂಟ ಬಂದು ಇಲ್ಲ, ಏನೂ ಇಲ್ಲ. ಏನೋ ಏನ್ ಕತೆನೋ, ಬರ್ಬೇಕಿತ್ತು ತಾನೆ. ಅಲ್ಲ ಇಷ್ಟೆಲ್ಲ ಆದ್ರೂ ನನಗೊಂದು ಮಾತು ನನ್ನ ಮಗಳು ಹೇಳಿಲ್ವಲ್ಲ ಅನ್ನೋದೇ ಬೇಜಾರು ನನಗೆ. ಒಂದು ಮಾತು ಹೇಳೋದಲ್ವೇನ್ರಿ ನನ್ನ ಮಗಳು ನನಗೆ? ಒಂದು ಮಾತು ಹೇಳಿಲ್ಲ ನೋಡಿ ನನ್ನ ಮಗಳು. ಅಯ್ಯೋ, ನಂಗೆ ಯಾಕೋ ಬೇಜಾರಾಯ್ತಾಯ್ತು ಕಣಪ್ಪ. ನಂಗಂತೂ ಹೋಗತ್ತಾಗಿ ಮನ್ಸಿಗೆ ಬೇಜಾರಾಗೋಯ್ತು ನನಗೆ. ಬಿಡು, ಏನೋ ಕೆಲಸ ಇರ್ತದೆ ಅದಕ್ಕೆ ಬಂದಿರಕ್ಕಿಲ್ಲ. ಬೊತ್ತಳ್ತಾಗ ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋ ಅಂಥದ್ದು ಏನೈತೆ. ಸರಿ, ನಾನು ಅಲ್ಲಿ ತಗೊಬಿಟ್ಟು ಬರ್ತೀನಿ. ಇಟ್ಟು ತಗೊಬಿಟ್ಟು ಬಂದ್ಬಿಟ್ಟು ನೀನು ಅಲ್ಗೇನೆ. ಆಯ್ತು ಬಿಡಿ. ಅಲ್ಲ ನನ್ನ ಮಗಳು ನಿಧಿಗೆ ಇಷ್ಟು ಬಿರ್ನ ನಾನು ಬ್ಯಾಡವಾಗ ಹೋಗ್ಬಿಟ್ನ ನಾನು. ಇಷ್ಟು ಬಿರ್ನ ಬ್ಯಾಡವಾದ್ನ ಎಷ್ಟೆಲ್ಲ ಇಷ್ಟಪಟ್ಟು ಬೆಳೆಸಿವ್ನಿ. ನಮ್ಮ ಅಂತಕ್ಕೆ 2-3 ದಿನ ಆದ್ರೂ ನೆಂಟ್ರನ್ನ ಕರ್ಕೊಬಿಟ್ಟು ಬಂದಿಲ್ಲ ಅಂದ್ರೆ ಏನರ್ಥ? ಬಂದಿದ್ರೆ ಏನಾಗದು? ನಮ್ಮ ಪೊದ್ದು ಡಾರ್ಲಿಂಗ್ ಬೇಜಾರಾಯ್ತು. ಯಾಕೆ ಪೊದ್ದು ಡಾರ್ಲಿಂಗ್ ನಿಂಗೆ ಬೇಜಾರು ಮಾಡ್ಕೊಂಡಿದ್ಯಾ? ಹೋಗತ್ತಾಗ ಬೈರವ. ನಮ್ಮ ನಿಧಿ ಮೇಲೆ ಆಸೆ ಇಟ್ಕೊಂಡಿದ್ದೆ ನಾನು. ನಮ್ಮ ನಿಧಿ ಹಿಂಗ್ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಅಲ್ಲ, ಅವಳು ಒಂದು ಮಾತಾದ್ರೂ ನನಗೆ ಹೇಳಿಲ್ವಲ್ಲ, ಹಿಂಗ್ ಬೀಗ್ರು ಬಂದವ್ರೆ ಅಂತ ಹೇಳ್ಬಿಟ್ಟು ಮದುವೆ ಸೆಟ್ ಆಯ್ತು ಅಂತ ಹೇಳ್ಬಿಟ್ಟು ಈ ಒಬ್ರು ನನ್ನ ವಿಷಯನೇ ಹೇಳ್ತೀರಾ ನೋಡಿ. ಮನೆಯೆಲ್ಲ ಹೆಣ್ಣೋಡ ಶಾಸ್ತ್ರ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಂಡವ್ರೆ. ನೆಂಟ್ರೆಲ್ಲ ಮನೆಗೆ ಬಂದವ್ರೆ. ಆದ್ರೂ ನಾನು ಯಾರು ಕರೆದಿಲ್ಲ, ಮಾಡಿಲ್ಲ, ಎಂಥದನ್ನೂ ಇಲ್ಲ. ಬೋಲ್ ಬೇಜಾರಾಯ್ತಾಯ್ತು ನನಗಂತೂ. ಪೊದ್ದು ಡಾರ್ಲಿಂಗ್, ಸಮಾಧಾನ ಮಾಡ್ಕ. ಸಮಾಧಾನ ಎಲ್ಲದಕ್ಕೂ ಏನಾರ ಒಂದೊಂದು ಕಾರಣ ಇರ್ತವೆ. ನೀನು ಬೇಜಾರು ಮಾಡ್ಕೊಂಡು ಅದು ಇದು ಅಂತ ಇದು ಮಾಡಬಾರ್ದು. ಏನಾರ ಒಂದು ಇರ್ತದೆ ತಾನೇ ಕಾರಣ. ನಿನಗೆ ಯಾಕೆ ಬೊತ್ತಾರೆ, ಸುಮ್ಕಿರು. ಏನೋ ಮರ್ತೋಗಿರ್ತಾರೆ, ಬ್ಯುಸಿ ಗಿಸಿ ಇರ್ತಾರೆ. ಎಲ್ಲರೂ ನಮ್ಮಂಗೆ ನಿನ್ನಂಗೆ ಪ್ರಿಯ ಕುಂತ್ಕೊಂಡಿರ್ಬೇಕಲ್ವೇನಮ್ಮ? ಪ್ರಿಯ ಕುಂತ್ಕೊಂಡಿರಕ್ಕಿಲ್ಲ, ಎಲ್ರೂ ಬೋಲ್ ಕೆಲಸ ಮಾಡ್ತಿರ್ತಾರೆ. ನೀನು ಸೋಮಾರಿ ಆಗೋಗ್ಬಿಟ್ಟಿದ್ಯಾ ಬಾ. ಈ ನಡುವೆ ಬೋಲ್ ಸೋಮಾರಿ ಆಗಿದೆಯಾ, ಅದಕ್ಕೆ ನೀನು ಹಿಂಗೆ ಕುಂತ್ಕೊಂಡು ನೀನು ಆಟ ಆಡ್ತಿರೋದು. ಅವರೆಲ್ಲ ಕೆಲ್ಸದಾಗೆ ಬ್ಯುಸಿ ಆಗಿರ್ತಾರೆ. ನೀನು ಬೇಜಾರು ಮಾಡ್ಕೊಬೇಡ ಪೊದ್ದು ಡಾರ್ಲಿಂಗ್. ಬರ್ದಂಗಿರಲಿ ಈ ಬೈರವ. ನೀನು ಬೇಜಾರು ಮಾಡ್ಕೊಂಡ್ರು ಬರ್ತಾನೆ, ನೀನು ಹತ್ರು ಬರ್ತಾನೆ, ನಕ್ಕರು ಬರ್ತಾನೆ, ಯಾವಾಗೂ ಬರ್ತಾನೆ. ನೀನು ಬ್ಯಾರ್ಯಾರ ಬಗ್ಗೆ ಯೋಚನೆನೇ ಮಾಡಬೇಡ. ನಾನು ಇದೀನಿ ತಾನೆ, ನಾನು ಬತ್ತೀನಿ ತಾನೆ, ಸಮಾಧಾನ ಮಾಡ್ಕ. ಹಾಗೆ ಪಾಪ ಅವಳು ಟೆನ್ಷನ್ನಾಗೆ ಬ್ಯುಸಿನಾಗೆ ಏನೋ ಮರ್ತು ಹೋಗ್ಬಿಟ್ಟಿರ್ತಾರೆ. ಬರ್ತಾರೆ ಬಿಡು ಪೊದ್ದು ಡಾರ್ಲಿಂಗ್. ಅಯ್ಯೋ ಬುಡತ್ತಾಗಿ ಏನ್ ಮಾಡಕ್ಕಾಯ್ತದೆ? ನೀನು ಅಷ್ಟೇ ಬಂದು ಸುಮ್ಕೆ ಸಮಾಧಾನ ಅಂತ ಸಮಾಧಾನ ಮಾಡ್ತೀಗ ಅಷ್ಟೇ. ನೀನು ಏನ್ ಮಾಡ್ತಾನೆ, ನೀನು ಮಾಡ್ತೀಗ ಸಮಾಧಾನ ಮಾಡ್ಕೋಬೇಕು ನಾನು. ಬಿಡು, ನನ್ನ ಮಗಳು ಬಂದಿಲ್ಲ ಅನ್ನೋದೊಂದು ವ್ಯಾತೆ ಚಿಂತೆ ನನಗೆ ಅಷ್ಟೇನೆ. ನೆಂಟ್ರೆಲ್ಲ ಬಂದಿದ್ರು ನಮ್ಮನ್ನು ಕರ್ಕೊಬಿಟ್ಟು ಬರ್ಬೋದಿತ್ತಲ್ಲ. ಏನು ಕತೆನೋ ಬಿಡು. ಅದೇ ಬೇಜಾರಾಯ್ತಾಯ್ತು ನನಗೂ ಎಂತ ಕೆಲಸ ಮಾಡಿದ್ಲಲ್ಲ ಅಂತ. ಸರಿ ಬಿಡು ಪೊದ್ದು ಡಾರ್ಲಿಂಗ್, ಸಮಾಧಾನ ಮಾಡ್ಕ ಪೊದ್ದು ಡಾರ್ಲಿಂಗ್, ಸಮಾಧಾನ ಮಾಡ್ಕ. ಈಗ ಹೆಂಗೋ ಇಬ್ರು ಮದುವೆಯಾಗಿ ಖುಷಿಯಾಗಿರೋದು ಅಷ್ಟೇ ತಾನೇ ನಮ್ಮ ಮುಖ್ಯ. ಇಬ್ರು ಮದುವೆ ಮಾಡ್ಕೊಂಡು ಖುಷಿಯಾಗಿ ನೆಮ್ಮದಿಯಾಗಿರಲಿ ಬಿಡು. ನೀನು ಅದನ್ನೇ ತಾನೇ ಬಯಸ್ತಿದ್ದು. ಯಾವಾಗೂ ನನ್ನ ಮಗಳು ಖುಷಿಯಾಗಿ ನೆಮ್ಮದಿಯಾಗಿ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅಷ್ಟೇನೆ. ಅಷ್ಟಕ್ಕೇನೆ ಆರಾಮಾಗೆ ಅವಳು ಚೆನ್ನಾಗಿರ್ತಾಳೆ. ಎಲ್ಲ ಸಂದಕ್ಕಿರ್ತಾರೆ. ನೀನು ಖುಷಿಯಾಗಿ ನೀನು ಖುಷಿಯಾಗಿರು, ಸರಿನಾ? ಆಯ್ತು ಬಿಡು ಬೈರವ, ನೀನು ಹೇಳಿದ್ಮೇಲೆ ನನಗೆ ಯಾವ ಬೇಸರನೂ ಇಲ್ಲ. ನಾನು ಖುಷಿಯಾಗಿ ಇದ್ಬಿಡ್ತೀನಿ ಆಗಿದ್ದಾಗಲಿ. ನಾನು ಕರೀಲಿಲ್ಲ ಅಂದಮೇಲೆ ನಾನು ಹೆಂಗೆ ಹೋಗ್ಲ ಅಲ್ಲಿಗೆ ಹೋಗಕ್ಕಿಲ್ಲ ನಾನು. ಮನೇನಕ್ಕೂ ಶಾಸ್ತ್ರ ಅಂತ ಏನೋ ಮಾಡಿಗಿಡಿದ್ರು ಏನೋ ಗೊತ್ತಿಲ್ಲ. ನನ್ನಂತೂ ಏನಕ್ಕೂ ಕರೆದೇ ಇಲ್ಲ ನೋಡು. ಕರೆದಿದ್ರೆ ನಾನು ಅತ್ತಾಗೆ ಬತ್ತಿದ್ನೇನೋ. ಕರೆದಿಲ್ಲ, ಏನಿಲ್ಲ. ನಾನಂತೂ ಬರೋಕ್ಕಿಲ್ಲ ಬಿಡು. ಏನಪ್ಪದಿ ಒಬ್ಬಳೆ ಮಾತಾಡ್ಕೊಂಡು ಕುಂತ್ಬಿಟ್ಟಿದ್ಯಾ? ಓ ಜಯಮ್ಮ, ಬಾ ಕುಂತ್ಕ ಬಾ. ನಾನೆಲ್ಲ ಒಬ್ಬೊಬ್ಳೆ ನೀನೇ ಮಾತಾಡ್ಕೊಂಡು ಕುಂತ್ಕೊಬಿಟ್ಟೆ. ಅಯ್ಯೋ, ಯಾಕೋ ಬೇಜಾರಾಯ್ತಿದ್ದು ಮನ್ಸಿಗೆ. ಅದಕ್ಕೆ ಒಬ್ಬೊಬ್ಳೆ ಯೋಚನೆ ಮಾಡ್ತಾ ಇದ್ದೆ, ಏನಪ್ಪ ಮಾಡೋದು, ಹಿಂಗಾಗೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು. ಬಂದು ನಮ್ಮ ಫಿಟ್ಟಿಂಗ್ ಜಯಮ್ಮ, ಫಿಟ್ಟಿಂಗ್ ಇಕ್ಕಕ್ಕೆ ಮೊನ್ನೆ ಅದೇ ಸಾವುಕಾರ ಮನೆ ನಿನ್ನ ಮಗಳದು ಕಣವ. ಏನೋ ಹೆಣ್ಣು ನೋಡುತ್ತಾರೆ, ಶಾಸ್ತ್ರ ಎಲ್ಲ ಆಯ್ತಂತೆ.
ನೀನು ಬಂದಿರಲಿಲ್ಲ ಊರು ಜನ ಎಲ್ಲನೂ ಪೊದ್ದಿನೂ ಮಗಳು ಯಾಕೆ ಮುನ್ಸ್ಕೊಬಿಟ್ಟವ್ರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಊರು ಜನ ಎಲ್ಲ ಮಾತಾಡ್ಕೊತಾ ಇದ್ರು ಕಣವ. ಹೋಗಿಲ್ಲ ಮಾಡಿಲ್ಲ ಪೊದ್ದಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಅಯ್ಯೋ ಏನೋ ಅವ್ರಿಗೂ ಏನೋ ಕೆಲಸ ಪಲ್ಸ ಇತ್ತೇನೋ ಬಿಡು ಅಂತ ಅಂದೆ ನಾನು. ಓ ಏನೇ ಆಗಲಿ ಮಗಳು ಫಂಕ್ಷನ್ಗೆ ಹೋಗಿಲ್ವೇ ಅಂತ ಹೇಳ್ಬಿಟ್ಟು ಜನ ಎಲ್ಲ ಹಂಗೆ ಮಾತಾಡ್ತಿದ್ರ. ಅದಕ್ಕೆ ನಾನು ಓ ಬಿಡತ್ತ ಕೇಳೇ ಬಿಡೋಣ ಇನ್ನೇನು ಅಂತ ಹೇಳ್ಬಿಟ್ಟು ಹಂಗೇನೆ ಅಟ್ಟೋಗಿ ಬಂದೆ. ಯಾಕೆ ಬುದ್ಧಿ ಹೋಗಿಲ್ಲ ಮಗಳು ಫಂಕ್ಷನ್ಗೆ? ಏನೋ ಮದುವೆ ಎಲ್ಲ ಮಾತುಕತೆ ಎಲ್ಲ ಮಾತಾಡೋದ್ರಂತೆ, ನೀನಿಲ್ಲ ನಿನ್ನ ಗಂಡಿಲ್ಲ ನಿಮ್ಮ ಮನೆಯವ್ರು ಯಾರಿಲ್ಲ, ಏನು ಸಮಾಚಾರ ಅಂತ. ಏನಾರ ಇಬ್ರು ಮನೆಗೂ ಏನಾರ ಕಿತ್ಕಿತ್ತು ಹೋಯ್ತಾ ಏನು? ಅಯ್ಯೋ ಜಯಮ್ಮ, ನಿನ್ನ ಬಾಯಿಗೆ ಫೆವಿಕಲ್ ಹಾಕ. ಎಷ್ಟು ಮಾತಾಡ್ತೀಯ ಜಯಮ್ಮ ನೀನು. ಒತ್ತೊಂದೊತ್ತು ಬೀಳು, ಬರ್ರೀ ಕಂಡೋರ್ ವಿಷಯ ಕಂಡೋರ್ ವಿಷಯ ಕಂಡೋರ್ ವಿಷಯ. ಒತ್ತು ಬೀಳು, ಕಂಡೋರ್ ಬಗ್ಗೆ ಮಾತಾಡು, ಕಂಡೋರ್ ಬಗ್ಗೆ ಮಾತಾಡು, ಕಂಡೋರ್ ಬಗ್ಗೆ ಕೇಳು. ಈ ಜಯಮ್ಮಂಗೆ ಉರಿಯೋದಕ್ಕೆ ಬೆಂಕಿಗೆ ಹೆಂಗೆ ತುಪ್ಪ ಹಾಕ್ತಾಳೆ ಅಂದರೆ ಬಂದು ತುಪ್ಪ ಹಾಕ್ತಾಳೆ. ಈಗ ಪೊದ್ದುತಾಗ ಮ್ಯಾಟ್ರು ಕಲೆಕ್ಟ್ ಮಾಡ್ಕೋಬೇಕು, ಊರು ತುಂಬ ಹೇಳ್ಕೊಂಬಿಟ್ಟು ಬರಬೇಕು. ಆವಾಗ ಜಯಮ್ಮಂಗೆ ಅಬ್ಬಬ್ಬಬ್ಬಬ್ಬ ಹಾಲು ಕುಡಿದ್ರೆ ಸಂತೋಷ ಆಗೋಗ್ಬಿಡ್ತದೆ. ಲೇ ಜಯಿ, ನನಗೆ ಬಂದಿರೋದು ಗೊತ್ತಿಲ್ಲ ಕಣ್ಜಯಮ್ಮ, ಬಂದಿರೋದು ಗೊತ್ತಿಲ್ಲ, ಫಂಕ್ಷನ್ ನಡೆದಿರೋದು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಅದೇ ಬೇಜಾರಾಗಿ ನಾನು ಕುಂತ್ಕೊಂಡಿವ್ನಿ. ಏನು ಜಗಳ ಮಾಡ್ಕೊಂಡಿಲ್ಲ, ಎಂಥದೂ ಇಲ್ಲ, ಏನೂ ಇಲ್ಲ. ಅದು ಯಾಕೆ ಕರೆದಿಲ್ಲ, ಅದೇನು ಎತ್ತ ಅಂತ ನನಗೇನು ಗೊತ್ತಿಲ್ಲ. ಗೊತ್ತಿದ್ರೆ ನಾನೇನೇ ಹೇಳ್ತಿರ್ಲಿಲ್ವ ನಿಂಗೆ? ಏನು ಅವ್ರ ಪಾಡ್ಗವ್ರು ಮಾಡ್ಕೊಂಡವ್ರಿ. ನನ್ನ ಮಗಳಿಗೂ ನಾನು ಬೇಕಿಲ್ಲ, ಮರ್ತೋಗವಳೆ. ನಾನು ತರ ಇನ್ನೇನು ಮಾಡಲಿ ಹೇಳು? ಬುಟ್ಟು ಹಾಕಿದ್ದೀನಿ, ಸರಿ ಬಿಡು, ಅವಳಿಗೆ ಬೇಡವಲ್ಲ, ಇನ್ನೇನು ಬಿಡು. ಹೆಂಗೋ ಎಲ್ಲ ಒಂದಾಗ ಸಂದಕ್ಕೆ ಅವಳಲ್ಲ, ನಂಗೆ ಅಷ್ಟೇ ಸಾಕು. ಇನ್ನು ಅದಕ್ಕಿನ್ನು ನನಗೇನು ಏನು ಬೇಕು ಹೇಳಿ ಜಯಮ್ಮ ನನಗೆ? ಅದಕ್ಕೆ ನಾನು ಸುಮ್ಕಾದೆ. ಬುಡತ್ತಾಗೆ ಅಂತ ಹೇಳ್ಬಿಟ್ಟು ಬಿಡು. ಇವಾಗ ಹೋಗ್ಲಿಲ್ಲ ಅಂದಿದ ತಕ್ಷಣ ಏನು ಫಂಕ್ಷನ್ ನಿಂತೋಯ್ತದೆ? ಇಲ್ಲ ತಾನೇ, ಸುಮ್ಕಿರು ಹೋಗ್ಲಿ. ನೀನು ಅದಕ್ಕೆಲ್ಲ ಊರು ಜನ ಅಂತ ತಲ್ಲಾಕೊ ನನ್ನ ಮಾತಾಡ್ಕೊಬಿಟ್ಟು ಬರ್ತಾರೆ ಕಣವ. ನಾನು ಏನು ಹೇಳೋದೇ ಇಲ್ಲ, ಅದನ್ನೇ ಅವರೇ ಹುಟ್ಟಾಕೊಂಡು ಹಂಗಂತ ಹಿಂಗಂತೆ ಅಂತ ಹೇಳ್ಕೊಂಡು ಬಂದ್ಬಿಡ್ತಾರೆ. ಹೌದೇನು? ಏನು ಜಗಳ ಆಡಿಲ್ವ ಮತ್ತೆ? ನಾನು ಜಗಳ ಪಗಳ ಆಡ್ಕೊಂಡಿರ್ತೀರಾ ಹಂಗೆ ಹಿಂಗೆ ಅಂತ ಅಂದ್ಕೊಂಡೆ. ಜಗಳ ಆಡಿಲ್ಲ ಅಂದರೆ ಬಿಡು, ಇನ್ನೇನಂತ ಅದಕ್ಕೆಲ್ಲ ಇನ್ನು ಯಾಕೆ ಸುಮ್ಕೆ ಯೋಚನೆ ಮಾಡ್ಕೊಂಡು ಕುಂತ್ಕೊಂಡಿಯೇ ಬಿಡು. ನಾನು ಜಗಳ ಪಗಳ ಅಂತ ಅಂದ್ಕೊಂಡಿದ್ದೆ. ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು, ನೆಮ್ಮದಿಯಾಗಿರು ನೀನು. ಕರೆದ್ರೆ ಕರೀಲಿ, ಬಿಟ್ರೆ ಬಿಡ್ಲಿ. ಅಷ್ಟೇನೆ. ಸರಿ, ನಾನಿನ್ನು ಬರ್ತೀನಿ, ಅದೇ ವಿಷಯ ಕೇಳೋಣ ಅಂತ ಹೇಳ್ಬಿಟ್ಟು ಬಂದೆ. ವಯ್ಯಾರಿ ಜಯಮ್ಮ ಇದ್ರೆ ಜಯಮ್ಮನ ಥರ ಇದ್ಬಿಡ್ಬೇಕು ಪೊದ್ದುಡಲ್ಲಿ. ತಲೆನೇ ಕೆಡಿಸ್ಕೊಳ್ಳಲ್ಲ. ಅವಳ ಮನೆ ಬಿಸಿ ಆದರೂ ಪರವಾಗಿಲ್ಲ, ಪಕ್ಕದ ಮನೆಯವ್ರ ಬಿಸಿ ಆದರೂ ಪರವಾಗಿಲ್ಲ, ಅವಳಿಗೇನು ಬಿಸಿ ಬಿಸಿ ಸುದ್ದಿ ಬಿಸಿ ಬಿಸಿ ಸುದ್ದಿ ಬೇಕು. ಕಲೆಕ್ಷನ್ ಮಾಡ್ಕೊತಾಳೆ, ಮನಗೂ ಹೋಗಿ ಕಲೆಕ್ಷನ್ ಮಾಡ್ತಾಳೆ, ಮನಗೂ ಹೋಗಿ ನ್ಯೂಸ್ ಕಲೆಕ್ಷನ್ ಮಾಡ್ತಾಳೆ. ಸುಮ್ಮನೆ ನ್ಯೂಸ್ ಪೇಪರ್ ಕೆಲಸಕ್ಕನ್ನ ಹಾಕ್ಬೇಕಿತ್ತಾಗೆ ಹೋಗ್ಬಿಟ್ಟು ನ್ಯೂಸನ್ನು ಕಲೆಕ್ಷನ್ ಚೆನ್ನಾಗಿ ಮಾಡೋಳು. ಯಪ್ಪ, ಊರು ಬಿಟ್ಬಿಟ್ಟು ಕಳಿಸ್ಬೇಕು ನೋಡವಳನ್ನ. ನೋಡ್ದ ಊರ್ ಜನ ಎಲ್ಲ ಹೆಂಗ್ ಅನ್ಕತ್ತವ್ರಂತೆ ನನ್ನ ಬಗ್ಗೆ, ನಾವು ಮುಂಚ್ಕೊಂಡಿದೀವಿ, ಜಗಳ ಆಡಿದೀವಿ, ಹಂಗೆ ಹಿಂಗೆ ಅಂತ. ಹೋಗತ್ತ, ಏನಾರ ಅನ್ಕೊಂಡು ಏನಾರ ಮಾಡ್ಕೊಂಡು ಹೋಗ್ಲಿ, ಯಾಕೆ ಸುಮ್ಕೆನೇನೆ. ಸುಮ್ಮನೆ ಅಂತ ತಲೆನೇ ಕೆಡ್ಸ್ಕೊಳಕ್ಕಿಲ್ಲ, ಏನಾರ ಮಾಡ್ಕೊಂಡು ಹೋಗ್ಲಿ. ಹಂಗಂತೀಗ ಬೇಜಾರು ಮಾಡ್ಕೊಂಡು ಕುಂತ್ಕತ್ತೀಯ. ನಗು, ಸುಮ್ಕೆ ನಗ್ಕೊಂಡು ಆರಾಮಾಗಿರು. ನೀನು ಇಷ್ಟಿಷ್ಟಕ್ಕೂ ತಲೆ ಮೇಲೆ ಆಕಾಶ ಬಿದ್ದೊಳಂಗೆ ಕುಂತ್ಕೊಬೇಡ. ನಗ್ಬೇಕು ನೀನು, ನಗ್ಕೊಂಡು ಖುಷಿಯಾಗಿರ್ಬೇಕು. ಸರಿನಾ? ಆಯ್ತು ಬಿಡು ಭೈರವ, ನೀನು ಹೇಳಿದ್ಮೇಲೆ ನಾನು ಆರಾಮಾಗೇ ಇರ್ತೀನಿ.